ಹಲೋ. ಸರ್ ಹೇಳಿ. ನಮಸ್ಕಾರ. ನಮಸ್ತೆ, ಹೇಳಿ. ಸರ್ ನನ್ನ ಹೆಸರು ಹೇಮಂತ್ ಕುಮಾರ್ ಪಾಟೀಲ್ ಅಂತ ಹೇಳಿ. ಹಾ, ಹೇಳಿ. ಓಕೆ, ಹೇಳಿ. ಸೊ ಅರೆಹಳ್ಳಿ ಬಿಕ್ಕೋಡು ಭಾಗದಲ್ಲಿ ಮೊನ್ನೆ ಬಂದಿದ್ದೆ ನಾನು ಫಸ್ಟ್ ಟೈಮ್ ವಿಕ್ರಾಂತ್ ಕಾರ್ಯಾಚರಣೆ ಮೊದಲನೇ ದಿನ ಮಾಡಿದಾಗ ಇರೋದು ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಅದ್ಭುತವಾಗಿ ಕೊಟ್ಟಿದ್ದೀರಾ. ನಿನ್ನೆ ಸುಸ್ತಾಗೋಯ್ತು ಬಿಡಿ. ಫೇಸ್ ಎಲ್ಲ ಒಂಥರ ಆಗೋಗಿದೆ ಬೆಳಗ್ಗಿಂದ. ಅಲ್ಲೇ ಕೇಳಿದೆ ಇದ್ದು ಸರ್, ಇದ್ದು. ಕೇಳಿದ ವಿಷಯ ಹ್ಮ್. ಕೇಳ್ಪಟ್ಟ. ಹೌದು. ನಿಮ್ಮ ಅನುಭವದ ಪ್ರಕಾರ ಹೇಳ್ತೀರಾ ಅಂದ್ರೆ ಅಲ್ಲಿ ಇನ್ನ ಎಷ್ಟು ಆನೆಗಳಿರ್ಬೋದು ಸರ್ ಅಲ್ಲಿ? ಇಲ್ಲಿ ಹೆಚ್ಚು ಕಡಿಮೆ ನಮ್ಮ ಬೇಲೂರು ತಾಲೂಕಲ್ಲೇ 90 ಆನೆಗಳಿದಾವೆ, ಸಕಲೇಶ್ಪುರ ಬಿಟ್ಟು. ಸಕಲೇಶ್ಪುರ ಬಿಟ್ಟು ಬಿಟ್ಟು ನಮ್ಮ ಬೇಲೂರು ತಾಲೂಕು ಹಾ ಏನಿದೆಯೋ ಇದ್ರಲ್ಲೇ ನಮ್ಮ ತಾಲೂಕಲ್ಲೇ ನಮ್ಮ ಹೋಬಳಿಲಿ ಅರಹಳ್ಳಿ ಹೋಬಳಿ ಮೇನ್ ಝೋನ್. ಹಾ ಹಾ ಇದರಲ್ಲೇ ಹೆಚ್ಚು ಕಡಿಮೆ 70ರಿಂದ 80 ಆನೆ ಇದೆ. ಹಾ ಇನ್ನ ಸಕಲೇಶ್ಪುರ ಹೈವೇ ದಾಟಿದ್ರೆ ಆ ಕಡೆ ಇನ್ನೂ ಒಂದು 70ರಿಂದ 80 ಆನೆ ಅಲ್ಲಿ ಸಿಗುತ್ತೆ. ಓ, ಓಕೆ ಓಕೆ. ಮತ್ತೆ ಇದು ಅಂದ್ರೆ ನಾನು ಕೇಳ್ಪಟ್ಟಂಗೆ ಸರ್, ಅಂದ್ರೆ ಅಲ್ಲಿ ತುಂಬಾ ಜಮೀನ್ಗಳ ಮೇಲೆ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾರೋ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೋರ್ ಮೇಲೆ ಒಂದು ದಾಳಿ ಆಗ್ತಿದೆ ಅಂತ ಕೇಳ್ಪಟ್ಟೆ. ಇವತ್ತು ಕೂಡ ಆಗಿದೆ. ಆ ಜಸ್ಟ್ ಅದೇ ಹಸಿರುಗುಡ್ಡ ಅನ್ನೋ ಒಂದು ಜಾಗದಲ್ಲಿ ಆಗಿದೆ ಅಂತ ಹೇಳಿದ್ರು. ಹಸಿರುಗುಡ್ಡ ನಂಜಗೊಂಡನಹಳ್ಳಿ ಅಂತ ಇದೆ, ಹಾ ಅಲ್ಲಿ ಆಗಿರುವಂತ ಘಟನೆ ಇವತ್ತು. ಹಾ ನಿನ್ನೆ ಕಾರ್ಯಾಚರಣೆ ಆಯ್ತು, ಅದರಲ್ಲಿ ಬೇರ್ಪಟ್ಟಿದ ಗಂಡಾನೆನೆ ಇರ್ಬೋದು. ಹಾ ಈಗ ಒಂಟಿಯಾಗಿ ತಿರುಗ್ತಾ ಇದೆ, ಈ ವಿಕ್ರಾಂತ್ನ ಕಳ್ಕೊಂಡಿದೆ ಗ್ರೂಪ್ ನಿಂದ. ಹಾ ಸರ್. ಅದರಲ್ಲಿ ಈಗ ಪಟಾಕಿ ಎಲ್ಲ ನಿನ್ನೆ ಹೊಡೆದಿದ್ದಾರೆ, ಫೈರಿಂಗ್ ಎಲ್ಲ ನಡೆದಿದೆ. ಹಾ ಹಾ ಅಂತದ್ರಲ್ಲಿ ಏನಾಗಿದೆ, ಬೇರ್ಪಟ್ಟಿರೋ, ನಾನು ನಿನ್ನೆ ಜನಜಾಗೃತಿ ಮಾಧ್ಯಮದಲ್ಲೂ ಹೇಳಿದೀನಿ, ಈಗ ಹಾ ವಿಕ್ರಾಂತ್ ಗ್ರೂಪ್ ಏನಾಗುತ್ತೆ. ಹಾ ವಿಕ್ರಾಂತ್ ಅಂದ್ರೆ ಕ್ಯಾಪ್ಟನ್ ಹೋದ, ಈಗ ವಿಕ್ರಾಂತ್ ಆ ಗ್ರೂಪಿಗೆ ಕ್ಯಾಪ್ಟನ್ ಇದ್ದ, ಒಂದು 8-10 ಆನೆಗೆ ಕ್ಯಾಪ್ಟನ್ ಆಗಿದ್ದ. ಓಕೆ. ಈಗ ಭೀಮನ ಹೆದ್ರಿ ಬೇರ್ಪಟ್ಟಿ ಓಡಾಡ್ತಿದ್ದ ವಿಕ್ರಾಂತ್. ಹೌದು. ಇವನೇ ಒಂದು ತಂಡನ ಮಾಡ್ಕೊಂಡು ಹೆಂಗೋ ಒಂದು ಇದ್ರಲ್ಲಿ ಇದ್ದ. ಅಂತದ್ರಲ್ಲಿ ಈಗ ಇದಕ್ಕೆ ಕಾರ್ಯಾಚರಣೆ ಮುಗಿಸಿದ್ರು, ನಿನ್ನೆ ಮುಗಿಸಿ ತಗೊಂಡೋದ್ರು. ಈಗ ಸಕ್ರೇಬಲ್ ಕ್ಯಾಂಪ್ ಅಲ್ಲಿ ಇದಾನೆ ನಮ್ಮ ವಿಕ್ರಾಂತ್. ಓಕೆ ಓಕೆ. ಓಕೆ, ಇದನ್ನ ಈಗ ಇದ್ರಲ್ಲಿ ಇದ್ದಿದಂತ ಪೆನ್ಸಿಲ್ ಪಾರೆ ಆಗಿರ್ಬೋದು, ಮತ್ತೆ ಇನ್ನು 2 ಟಸ್ಕರ್, ಹೊಸದಾಗಿರುವಂತ ಟಸ್ಕರ್ ಗಳಿದಾವೆ ಅದರಲ್ಲೂ. ಈ ಮತ್ತೆ ಅಡ್ಕ ಬಡ್ಕ ಅಂತ ಆನೆ ಒಂದಿದೆ ಅಂತ ಅದು ಹೇಳ್ತೀವಿ. ಅಡ್ಕ ಬಡ್ಕ ಅಂತ ಇದೆ, ಅದು ಎಲ್ಲ ಅಂತ ಕಾಣಿಸ್ತಿಲ್ಲ. ಈ ಗ್ರೂಪ್ ಅಲ್ಲಿ ನಿನ್ನೆ ಕಂಡಿಲ್ಲ ನಮ್ಗೆ. ಹಾ 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 ನಮ್ಮ ವಿಕ್ರಾಂತ್ ಗ್ರೂಪ್ ಅಲ್ಲಿ ಕಂಡಿಲ್ಲ. ಮೋಸ್ಟ್ಲಿ ಅದು ಭುವನೇಶ್ವರಿ ಇಲ್ಲ ಅಂದ್ರೆ ಬೀಟಮ್ಮ 2 ಅಂತ ಒಂದು ಸಕಲೇಶ್ಪುರ ಭಾಗದಲ್ಲಿ ಇದೆ, ಹಾ, ಯಾರ್ನೆ ಅಣ್ಣಾಮಲೈ ಎಸ್ಟೇಟ್ ಅಲ್ಲಿ ಇದೆ. ಓಕೆ. ಬೀಟಮ್ಮ 2 ಅದ್ರಲ್ಲಿ ಇರ್ಬೇಕು. ಆ ಗ್ರೂಪ್ ಅಲ್ಲಿ ನಮ್ಮ ಅಡ್ಕ ಬಡ್ಕ ಗಂಡಾನೆ ಮತ್ತೆ ಇನ್ನೊಂದು 2 ಟಸ್ಕರ್ ಕೂಡ ಅದರಲ್ಲಿದೆ. ಹಾ, ಸಣ್ಣ ಹಾ. ದ್ವಾರ ಇದೆ, ನಮ್ಮ ವಿಕ್ರಾಂತ್ ಹಂಗೇನೆ ಇದಾವೆ 2 ಟಸ್ಕರ್. ಹಾ ಹಾಗಾಗಿ ಈಗ ಇದು ಯಾವ್ದು ದಾಳಿ ಮಾಡಿದೆ ಅಂತ ಸರಿಯಾಗಿ ಮಾಹಿತಿ ಇಲ್ಲ. ಈ ವ್ಯಕ್ತಿ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ ಇವತ್ತು ಯಾವ್ದು ದಾಳಿ ಮಾಡಿದೆ ಅಂತ. ಹಾ ಹಾ ಹಾಗಾಗಿ ಈಗ ನಾವು ಯೋಚನೆ ಮಾಡೋದೇನಂತ ಹೇಳಿದ್ರೆ, ಇವತ್ತು ವಿಕ್ರಾಂತ್ ಯಾರಿಗೂ ತೊಂದರೆ ಕೊಟ್ಟಿರ್ಲಿಲ್ಲ, ರಸ್ತೆಯಲ್ಲಿ ಓಡಾಡ್ತಾ ಇದ್ದ. ಅದಕ್ಕೆ ಒಂದು 2ರಿಂದ 3 ಬಾರಿ ಸರ್ಕಾರ ಆದೇಶ ಮಾಡಿತ್ತು ಅದಕ್ಕೆ ಕ್ಯಾಪ್ಚರ್ ಮಾಡ್ಬೇಕು ಅಂತ ಹೇಳಿ, ಕರಡಿ ವಿಕ್ರಾಂತ್ ಅಂತ ಹೇಳಿ. ಹಾ ಕರಡಿಗೆ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ಇದಕ್ಕೂ ಆದೇಶ ಇತ್ತು. ಹಾ ಸರ್. ಅಂದ್ರೆ ವಿಕ್ರಾಂತ್ ನ ಹಿಡಿಯಕ್ ಹೋಗಿ ನಮ್ಮ ಅರ್ಜುನನ ಕಳ್ಕೊಂಡ್ವಿ ನಾವು. ಓ, ಓಕೆ ಓಕೆ. ಆ ಟೈಮಲ್ಲಿ ವಿಕ್ರಾಂತ್ ಹೊಡೆದಿಲ್ಲ, ಬೇರೆ ಆನೆ ವಿಕ್ರಾಂತ್ ತರಾನೇ ಇರುವಂತ ಬಲಿಷ್ಠ ಆನೆನೆ ನಮ್ಮ ಅರ್ಜುನನ್ ಮೇಲೆ ದಾಳಿ ಮಾಡ್ತು ಹಾ ಅವತ್ತು. ಹೌದೌದು, ನೋಡಿದ್ವಿ, ವಿಡಿಯೋ ಎಲ್ಲ ನೋಡಿದ್ವಿ ಸರ್. ವಿಡಿಯೋ ಎಲ್ಲ ಲೀಕ್ ಆಯ್ತು, ನೀವು ನೋಡಿದ್ರಿ. ಅವತ್ತು ಕೂಡ ವಿಕ್ರಾಂತ್ ಕ್ಯಾಪ್ಚರ್ ಇದ್ದಿದ್ದು, ವಿಕ್ರಾಂತ್ ಆ ಭಾಗದಲ್ಲಿದ್ದಾನೆ ಅಂತ ಹಾ. ಹೋಗಿದ್ದು. ಹಾ ವಿಕ್ರಾಂತ್ ಹಿಡಿಯೋದು ಅಂತ ಇತ್ತು, ಆದ್ರೆ ಸಕಲೇಶ್ಪುರ ಭಾಗದಲ್ಲಿದ್ದ, ಆದ್ರೆ ಎಷ್ಟ್ಲೂರ್ ಭಾಗದಲ್ಲಿ ಇರ್ಲಿಲ್ಲ ವಿಕ್ರಾಂತ್. ಹಾ ಹಾ ವಿಕ್ರಾಂತ್ ನ ಬಿಟ್ಟು ಅಲ್ಲಿಯ ರೈತರು ಎಲ್ಲ ಸ್ವಲ್ಪ ಪ್ರೆಜರ್ ಹಾಕಿದ್ರು ಅಂತ ಹೇಳ್ಬಿಟ್ಟು, ಒತ್ತಾಯ ಮಾಡಿದ್ರು, ಅಲ್ಲಿ ಬೆಳೆ ನಾಶ ಮಾಡ್ತಾ ಇದೆ ಕಾಡಾನೆಗಳು ಅಂತ ಹೇಳ್ಬಿಟ್ಟು ಎಷ್ಟ್ಲೂರ್ ಭಾಗಕ್ಕೆ ಹೋಗಿದ್ದು ಅರಣ್ಯ ಹಾ ಸರ್. ಇಲಾಖೆಯವರು ಹಾ ಸರ್. ಸಾಕಾನೆ ತಗೊಂಡು. ಅವತ್ತು ನಮ್ಮ ಅರ್ಜುನನ ಕಳ್ಕೊಂಡ್ವಿ ನಾವು. ಹಾ ಅದೇ ರೀತಿ ಇಲ್ಲೂ ಕೂಡ ಏನಾಗ್ತಾ ಇದೆ, ನಿನ್ನೆ ಕಾರ್ಯಾಚರಣೆ 3 ದಿವಸದಿಂದ ವಿಕ್ರಾಂತನ ನಾವು ಬೆನ್ನಟ್ಟಿರೋದು. ಹಾ ಆ ಬೆನ್ನಟ್ಟಿದ್ಮೇಲೆ ಆ 3 ದಿವಸ ಕಾರ್ಯಾಚರಣೆಯಲ್ಲಿ ಇಡೀ 3 ದಿವಸ ನಾನು ಭಾಗಿಯಾಗಿರೋದು. ಮುಂಚೆ ಕೂಡ ಅಭಿಮನ್ಯು ಇದ್ದಾಗ ಹಲವಾರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಆದ್ರೆ ಈ ಕಾರ್ಯಾಚರಣೆ ಒಂದು ರೋಚಕ ಅಂತಾನೆ ಹೇಳ್ಬೋದು. ಅಭಿಮನ್ಯು ಇರ್ಲಿಲ್ಲ, ಹಾ ಸರ್. ಈ ಆನೆಗಳು ಯಾವ ರೀತಿ ಮಾಡ್ತವೆ ಕಾರ್ಯಾಚರಣೆ ಅನ್ನೋ ಕುತೂಹಲನೂ ಕೂಡ ಇತ್ತು. ಹಾ ಸರ್. ಅಂದ್ರೆ ಈ ಆನೆಗಳು, ನಮ್ಮ ಸಾಕಾನೆಗಳು ಇವತ್ತು ಪ್ರೂವ್ ಮಾಡಿದ್ವಿ. ಓಕೆ. ಯಾಕಂದ್ರೆ ಎಂತ ಬಲಿಷ್ಠ ಆನೆ ಆದ್ರೂ ಹಾ. ನಮ್ಮ ಕಾಡಾನೆ ಸಾಕಾನೆಗಳು ಕ್ಯಾಪ್ಚರ್ ಕಾರ್ಯಾಚರಣೆ ಮಾಡ್ತವೆ ಅನ್ನೋ ಒಂದು ಭರವಸೆನೂ ಕೂಡ ಬಂತು. ಓಕೆ ಓಕೆ. ಯಾಕಂದ್ರೆ ಒಳ್ಳೆ ಕಾವಡಿಗಳು ಚೆನ್ನಾಗಿದ್ದಾರೆ, ಮಾವುತರು ಚೆನ್ನಾಗಿದ್ದಾರೆ, ಸಾಕಾನೆಗಳು ಕೂಡ ತುಂಬಾ ರಿಸ್ಕಿ ತಗೊಂಡು ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ರು. ಹಾ ಸರ್. ನಮ್ಮ ಲೋಕಲ್ ಅಲ್ಲಿ ಇರುವಂತ ETF ತಂಡ, ಆನೆ ಕಾರ್ಯಪಡೆಯವರು, RRT ಅವರು ಹಗ್ಲು ರಾತ್ರಿ ಕೆಲಸ ಮಾಡಿದ್ರು ಬಿಡಿ, ಏನು ಹೇಳ್ಬಾರ್ದು ಇಲಾಖೆ ಮೇಲೆ. ಹಾ ಒಳ್ಳೆ ಇದರಿಂದ ಕೆಲಸ ಮಾಡಿದ್ರು, ರಿಸ್ಕ್ ತಗೊಂಡ್ ಮಾಡಿದ್ರು. ಹಾ ಸರ್. ಮತ್ತೆ ಇದು ವೈಲ್ಡ್ ಭೀಮಾಗೆ ನಿನ್ನೆ ಡಾಟ್ ಮಾಡಿದ್ರು ಅಂತ ಕೇಳ್ಪಟ್ವಿ ಸರ್. ಹೌದು, ನಿಜ. ಹೇಗಿದ್ದಾನೆ ಸರ್ ವೈಲ್ಡ್ ಭೀಮಾ ಇವಾಗ? ವೈಲ್ಡ್ ಭೀಮಾ ಏನಿಲ್ಲ, ಒಂದು ಸುಧಾರಿಸ್ಕೊಳಕ್ ಬೇಕಾಗುತ್ತೆ ಒಂದು 15 ದಿವಸ. ಯಾಕಂದ್ರೆ ಅದು ಮದ್ದು ಅರವಳಿಕೆ ಕೊಟ್ಟಿರ್ತಾರೆ, ಹಾ ಅದ್ರಲ್ಲಿ ಒಂದ್ ಸ್ವಲ್ಪ ಅದು ನೀರ್ ಹಾಕೊಂಡ್ರೆ ಮತ್ತೆ ನೀರ್ ಕೆರೆಯಲ್ಲಿ ಹೋಗಿ ಮುಳುಗಿ ಎದ್ದೆ ಅದು ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅದು. ಹಾ ಯಾಕಂದ್ರೆ ಈಗ ನಿನ್ನೆ ಇದೆಲ್ಲ ಅರವಳಿಕೆ ಕೊಡ್ತಾ ಇರ್ಲಿಲ್ಲ ಅಂದ್ರೆ ವಿಕ್ರಾಂತ್ ಕಾರ್ಯಾಚರಣೆ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಹಾ
3 ದಿವಸದಿಂದ ಅದು ವಾಸನೆ ಇಟ್ಕೊಂಡು ಎಲ್ಲೆಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿಗೆ ವಾಕಲ್ಲೇ ರಸ್ತೆಯಲ್ಲೇ ನಡ್ಕೊಂಡ್ ಬರ್ತಾ ಇತ್ತು ಅದು. ಹಾ ಅದು 5 ಕಿಲೋಮೀಟರ್ 8 ಕಿಲೋಮೀಟರ್ ದೂರದಲ್ಲಿತ್ತು ವಿಕ್ರಾಂತ್ ನಾವು ಕಾರ್ಯಾಚರಣೆ ಮಾಡಕ್ಕಂತ ಹೋದಾಗ. ಹಾ ಆ ಟೈಮ್ ನಲ್ಲಿ ಭೀಮಾನ್ಗೆ ಹೆಂಗ್ ಗೊತ್ತಾಯ್ತು, ಯಾವ ರೀತಿ ಗೊತ್ತಾಯ್ತು ಅಂತಾನೆ ಗೊತ್ತಿಲ್ಲ. ಹಾ ಅದು ಒಂದು ಭಾಗ ಎಲ್ಲಿ ಕಾನಹಳ್ಳಿ ಏನ್ ಭಾಗ ಇದೆ, ಕಾನಹಳ್ಳಿ ಫಾರೆಸ್ಟ್, ಹಾ. ಅಲ್ಲಿಗೂ ನಮ್ಮ ಅರಳ್ಳಿ ಹೋಬಳಿ ಬಕ್ರಳ್ಳಿ ಅಂತ ಇದೆ. ಹಾ ಸರ್. ಆ ಬಕ್ರಳ್ಳಿ ಹತ್ರ ಇದ್ದಿದ್ ಭೀಮಾ ಹಾ ಸರ್. ಅಲ್ಲಿಗೆ ಒಂದು 5 ರಿಂದ 6 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ, ಹಾ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ನಿಂದ ಅದು ನಡ್ಕೊಂಡ್ ಬರ್ತಾ ಕಾರ್ಯಾಚರಣೆ ಇನ್ನೂ ಡಾಟೆ ಆಗಿರಲ್ಲ, ಅಷ್ಟ್ರ ಬೇಗ ಒಂದ್ 2 ಕಿಲೋಮೀಟರ್ ಗ್ಯಾಪ್ ಅಲ್ಲಿ ಬರ್ತಾನೆ. ಓ ಆ ಟೈಮ್ ಅಲ್ಲಿ 2ನೇ ದಿವಸ ಕಾರ್ಯಾಚರಣೆ ಅರ್ಧಕ್ಕೆ ನಿಲ್ಸಿದ್ವಿ ನಾವು. ಹಾ ಸರ್. ಅಂದ್ರೆ ಯಾಕಂತ ಹೇಳಿದ್ರೆ ಆ ಜಾಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕಾನಹಳ್ಳಿ ಫಾರೆಸ್ಟ್ ಹಾ ಡೈರೆಕ್ಟ್ ಆಗಿ ಡಾಟ್ ಮಾಡಕ್ ಕಷ್ಟ ಇದೆ. ಹಾ ಬೆಟ್ಟ ಗುಡ್ಡ ಗುಂಡಿ ಹೊಂಡ ಈ ರೀತಿ ಇದೆ. ಡಾಟ್ ಮಾಡಿದ್ರು ಆನೆ ಹೋಗಿ ಎಲ್ಲಿ ಬೀಳುತ್ತಂತ ಗೊತ್ತಿಲ್ಲ, ಹಾ ಎಲ್ಲಿ ಹೋಗಿ ನಿಲ್ಲುತ್ತಂತ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಸಾಕಾನೆಗಳು ವಿಕ್ರಾಂತ್ ನ ಕ್ಯಾಪ್ಚರ್ ಮಾಡಕ್ ಹೋದಾಗ ಭೀಮಾ ಬಂದ್ ಅಟ್ಯಾಕ್ ಮಾಡಿದ್ರೆ ಮತ್ತೆ ಅದಕ್ಕೂ ಅರವಳಿಕೆ ಕೊಟ್ಟು ಒಂದೇ ಜಾಗದಲ್ಲಿ 2 ಆನೆನ ಕ್ಯಾಪ್ಚರ್ ಮಾಡಕ್ ಆಗೋದೇ ಇಲ್ಲ ಕಾರ್ಯಾಚರಣೆ. ಹಾ 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 ಯಾಕಂದ್ರೆ ಸಾಕಾನೆ ಮೇಲೆ ದಾಳಿ ಆಗುತ್ತೆ, ಮತ್ತೆ ETF ತಂಡ ಇರುತ್ತೆ, ಒಂದ್ 200 ರಿಂದ 250 ಜನ ಇರ್ತಾರೆ, ಮೀಡಿಯಾದವ್ರು ಇರ್ತಾರೆ. ಹಾ ಸರ್. ಅಂತದ್ರಲ್ಲಿ ಯಾರ ಮೇಲಾದ್ರೂ ದಾಳಿ ಆಗ್ಬೋದು ಅಂತ ಆ ಕಾರ್ಯಾಚರಣೆ ಹೊತ್ತು ನಿಲ್ಸಿದ್ರು 2 ದಿವಸ. ಅದೇ ರೀತಿ ಪ್ರಾಬ್ಲಮ್ ಆಯ್ತು. ಹಾ ಅದ್ರ ನಂತರ 3ನೇ ದಿವಸ ಸಕ್ಸಸ್ ಆಯ್ತು. ಯಾಕಂತ ಹೇಳಿದ್ರೆ ಫಸ್ಟ್ ಭೀಮನ್ಗೆ ಡಾಟ್ ಮಾಡಿದ್ರು, ಓಕೆ ಓಕೆ. ಅದನ್ನಾನೆ ಒಂದು 2-3 ಅವರ್ ಸ್ವಲ್ಪ ನಿಲ್ಸಿದ್ರು. ಕೂತಿರೋ ಒಂದು ವಿಡಿಯೋ ವೈರಲ್ ಆಯ್ತು ಗೊತ್ತಾ? ಹೌದೌದೌದು ಸರ್, ಫೋಟೋ ಎಲ್ಲ ಲಿಸ್ಟ್ ಆಗಿದೆ. ಫಸ್ಟ್ ಒಂದು ಕರೆಕ್ಟ್ ಒಂದು 11 ಗಂಟೆಗೆ ಭೀಮನ್ ಮೇಲೆ ಡಾಟ್ ಆಯ್ತು. ಓಕೆ. ಬೆಳಿಗ್ಗೆ ನಿನ್ನೆ 11 ಗಂಟೆಗೆ ಸೌಂಡ್ ಎಲ್ಲ ನನ್ನ ಅಲ್ಲಿಂದಾನೇ ಲೈವ್ ವಿಡಿಯೋನು ಕೂಡ ಹಾಕಿದೀನಿ ನಾನು. ನನ್ನ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಆದ್ರೂ ಕೂಡ ಅಲ್ಲಿಂದಾನೇ ಲೈವ್ ಮಾಡಿದೆ ಆ ಲೊಕೇಶನ್ ನಾನು. ಹಾ ಹಾ ಹಾ. ಆ ಲೊಕೇಶನ್ ಅಲ್ಲೇ ಒಂದು 11 ಗಂಟೆಗೆ ಡಾಟ್ ಆಗುತ್ತೆ. ಡಾಟ್ ಆದ್ಮೇಲೆ ಭೀಮಾ ಸ್ವಲ್ಪ ಇದ್ದಾದಾಗ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಅಲ್ಲೇ ಒಂದು ತಂಡ ಅಲ್ಲೇ ಇರುತ್ತೆ ಅದಕ್ಕೆ ಅಬ್ಸರ್ವೇಷನ್ ಮಾಡಕ್ಕೆ. ಹಾ ಸರ್. ಅದ್ರ ನಂತರ ವಿಕ್ರಾಂತ್ ಭೀಮನ್ ಒಟ್ಟಿಗೆ ಇದ್ದ, ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಇದ್ದವನು. ಭೀಮನ್ ಈ ತರ ಡಾಟ್ ಆದ್ಮೇಲೆ ವಿಕ್ರಾಂತ್ ಅಲ್ಲಿದ್ದವನು ಬೇರೆ ಕಡೆಗೆ ರವಾನಿ ಆದ. ಅಲ್ಲಿಂದ ಮತ್ತೆ 1 ಕಿಲೋಮೀಟರ್ ದೂರಕ್ಕೆ ಹೋದ. ಹಾ ಸರ್. ಒಂದಲ್ಲ 3 ಕಿಲೋಮೀಟರ್ ದೂರಕ್ಕೆ ಹೋದ. ಹಾ ಕರಡಿನ ಏನ್ ಜಾಗ ಕ್ಯಾಪ್ಚರ್ ಮಾಡಿದ್ರು ಆ ಭಾಗಕ್ಕೆ ಹೋದ ಅವನು. ಹಾ. ಬಾಳ್ಗುಲಿಯಿಂದ ಉತ್ತೋಳು ಭಾಗ ಅಂತ ಬರುತ್ತೆ, ಉತ್ತೋಳು ವಾಟಹಳ್ಳಿ ಅಂತ. ಹಾ ಹಾ ಹಾ. ಆ ಜಾಗ ಚೌಡೇಶ್ವರಿ ದೇವಸ್ಥಾನ ಇದೆ, ಅಲ್ಲಿ ಕರಡಿ ವಿಕ್ರಾಂತ್ ಎಲ್ಲ ಒಂದ್ ಟೈಮಲ್ಲಿ ಅಲ್ಲೇ ಆನೆಗಳ ಒಂದು ಗುಮ್ಮ ಅಲ್ಲಿ ಸೇರೋ ಜಾಗ ಅದು. ಹಾ ಸರ್. ಅಲ್ಲಿ ಹೋಗಿ ನಿಂತ್ಕೊಳ್ತಾನೆ. ಅಲ್ಲಿ ಹೋಗಿ ನಿಂತ್ಕೊಂಡಾಗ ನಮ್ಮ RRT ಸಿಬ್ಬಂದಿಗಳು ಅಧಿಕಾರಿಗಳೆಲ್ಲ ಅಲ್ಲಿ ಹೋಗ್ತಾರೆ. ಮರಕ್ ಹತ್ತವರು ಸ್ವಲ್ಪ ಜನ ಸಿಬ್ಬಂದಿಗಳಿದ್ದಾರೆ. ಹಾ ಹಾ ಹಾ. ಅವರು ಆ ಜಾಗಕ್ಕೆ ಹೋಗಿ ಮರಕ್ ಹತ್ತಿ ಅದ್ರ ನಂತರ 3 ಆನೆ ಇದ್ದಿದ್ದು ಅದು ಇವ್ರ ಮೇಲೆ ದಾಳಿ ಮಾಡಕ್ ಬಂದಾಗ ಆ 2 ಆನೆನ ಆ ಕಡೆಗೆ ಡೈವರ್ಟ್ ಮಾಡಿ ವಿಕ್ರಾಂತ್ ನ ಈ ಕಡೆ ಡೈವರ್ಟ್ ಮಾಡ್ತಾರೆ. ಇವ್ರನ್ನ ದಾಳಿ ಮಾಡಕ್ ಬರುತ್ತೆ ಅದು ವಿಕ್ರಾಂತ್. ಓಕೆ ಓಕೆ. ಆ ಟೈಮ್ ಅಲ್ಲಿ ಡಾಕ್ಟರ್ ಡಾಟ್ ಹೊಡಿತಾರೆ. ಡಾಟ್ ಹೊಡೆದಾಗ ವಾಪಸ್ ಹೋಗಲ್ಲ ಅದು, ಡೈರೆಕ್ಟ್ ಮತ್ತೆ ಭೀಮಾ ಇರೋ ಜಾಗಕ್ಕೆ ಬಂದು ನಮ್ಮ ಹೈವೇ ದಾಟಿ ಸಕಲೇಶ್ಪುರ ಏನು ಅರಹಳ್ಳಿ ಬೇಲೂರು ಹೋಗೋ ರಸ್ತೆ ಏನಿದೆ, ಹಾ ಸಕಲೇಶ್ಪುರ ಈ ಭಾಗಕ್ಕೆ ಹೋಗೋ ರಸ್ತೆ ಇದೆ ಮಧ್ಯ, ಹೌದು. ಆ ರಸ್ತೆನ ದಾಟಿ ಈ ಕಡೆಗೆ ಬರ್ತಾನೆ. ಹಾ ಡಾಟ್ ಆದ್ಮೇಲೆ ಅಲ್ಲಿ ಬಂದು ಅಲ್ಲಿ ಬೀಳ್ತಾನೆ. ಬಿದ್ದ ನಂತರ ಕಾರ್ಯಾಚರಣೆ ಈಸಿಯಾಗಿ ಓಕೆ. ಮಾಡ್ತಾರೆ ಅದು. ಓ, ಇಷ್ಟೆಲ್ಲ ತುಂಬಾ ರಿಸ್ಕ್ ತಗೊಂಡು ಒಂದಷ್ಟು ತುಂಬಾ ಒಳ್ಳೆ 5 ಕಿಲೋಮೀಟರ್ ನಮ್ ಸಿಬ್ಬಂದಿಗಳು ನಡ್ಕೊ ಬಂದಿದ್ದಾರೆ ಅದೇ ವಿಕ್ರಾಂತ್ ಹಿಂದೆ. ಡಾಟ್ ಎಲ್ ಮಾಡಿದ್ರು ತೋಟದ ಒಳಗಡೆ ನೋಡಿದ್ವಿ ನಾವು. ವಿಕ್ರಾಂತ್ 5 ಕಿಲೋಮೀಟರ್ ವರ್ಗು ಡಾಟ್ ಆದ್ಮೇಲೆ ನಡ್ಕೊಂಡ್ ಬಂದಿದ್ದಾನೆ ಅಂತ. ಹೌದು. ಕುಮ್ಕಿ ಆನೆಗಳು ಎಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಬೆನ್ನತ್ತಿ ಬಿಡದೆ ಅಂತ ಎಲ್ಲ ನೋಡಿದ್ವಿ, ವಿಡಿಯೋಗಳೆಲ್ಲ ಬಂದಿದೆ. ನಾವು ನಮ್ಮ ಚಾನೆಲ್ ಅಲ್ಲೆಲ್ಲ ಹಾಕಿದೀವಿ. ಸರ್ ಮತ್ತೆ ಈಗ ನಾಳೆ ಏನಾದ್ರು ಕ್ಯಾಪ್ಚರಿಂಗ್ ಆಕ್ಟಿವಿಟೀಸ್ ಏನಾದ್ರು ನಡೆಯುತ್ತಾ ಸರ್ ಮತ್ತೆ ಆ ಕಡೆ? ನಾಳೆ ಈಗ ಯಾವ್ದು ಅಂತ ಹೇಳಿ ಈಗ ಕನ್ಫರ್ಮೇಶನ್ ಇರಲ್ಲ. ಬೆಳಿಗ್ಗೆ ಯಾವ್ದು ಟ್ರ್ಯಾಕ್ ಆಗುತ್ತೋ ಆ ಆನೆಗೆ ಹಿಡಿತಾರೆ. ಈಗ ಒಂಟಿಯಾಗಿ ತಿರುಗೋದು, ಮತ್ತೆ ಈಗ ದಾಳಿ ಮಾಡಿರೋದೊಂದಿದೆ ಯಾಸಿರ್ಗುಡ್ಡ, ಈಗ ನಂಜನಗೂಡಿನಲ್ಲಿ. ಈಗ ಆ ಭಾಗದಲ್ಲಿ ಈಗ ಆ ಆನೆ ಏನಾದ್ರು ಒಂಟಿಯಾಗಿ ತಿರುಗ್ತಾ ಇದೆಯಾ, ಎಲ್ಲಿ ಗುಂಪಲ್ಲಿ ಇದೆಯಾ, ಅದನ್ನ ಸ್ವಲ್ಪ ಟ್ರ್ಯಾಕ್ ಮಾಡ್ತಾರೆ ಸಿಬ್ಬಂದಿಗಳು. ಬೆಳಿಗ್ಗೆನೆ ಒಂದು 6 ಗಂಟೆ 5 ಗಂಟೆಗೆನೆ ಹೋಗ್ತಾ ಇದಾರೆ ಸಿಬ್ಬಂದಿಗಳು, ವಾಚ್ ಮಾಡ್ತಾ ಇದಾರೆ. ಆ ಬೆಳಿಗ್ಗೆ ಅಷ್ಟು ಬೇಗನೆ ಹೋಗಿ ವಾಚ್ ಮಾಡಿ ಎಲ್ಲಿದೆ ಒಂಟಿ ಎಲ್ಲಿದೆ ನೋಡ್ಬಿಟ್ಟು ಒಂಟಿ ತಿರ್ಗೋದೇ ದಾಳಿ ಮಾಡೋದು. ತೋಟಗಳಲ್ಲಿ ಒಂಟಿಯಾಗಿ ಓಡಾಡೋ ಅಂತ ಆನೆಗಳೇ ದಾಳಿ ಮಾಡೋದು, ಜನಗಳ ಮೇಲೆ ಏಕಾಏಕಿ ನುಗ್ಗುತ್ತೆ ಅಂತ ಆನೆಗಳನ್ನ ಅಧಿಕಾರಿಗಳು ಎತ್ತುತ್ತಾ ಇದ್ದಾರೆ ಅಷ್ಟೇ. ಓಕೆ ಓಕೆ ಸರ್. ಮತ್ತೆ ಸರ್ ಆ ಕಡೆ ಅಂದ್ರೆ ಇವಾಗ ಇದು ಎಷ್ಟು ವರ್ಷದಿಂದ ನಡೀತಾ ಸರ್ ಇದೇ ರೀತಿ ಒಂದು ತೊಂದ್ರೆ ಅಲ್ಲಿ ನೀವು ನೋಡ್ತಾ ಇರೋಂಗೆ? ನಮ್ಗೆ ನಮ್ಮ ತಾಲೂಕು ಬೇಲೂರು ತಾಲೂಕಲ್ಲಿ ನಾವು ಸಣ್ಣ ಮಕ್ಳಿದ್ದಾಗ ಕಾಡಾನೆಗಳು ಇತ್ತಂತೆ. ನಮ್ಮ ಲಕುಂದ, ಬೇಲ್ಗೋಡು, ಬಿಕ್ಕೋಡ್ ಭಾಗದಲ್ಲಿ ಕಾಡಾನೆಗಳು ಸೀಸನ್ ಆವಾಗ ಕಾಫಿ ತೋಟ ಇರ್ಲಿಲ್ಲ, ಕಬ್ಬು ಬೆಳಿತಾ ಇದ್ರಂತೆ, ಕಬ್ಬು ಜೋಳ ಅಂತ ಟೈಮ್. ಆವಾಗ ನಮ್ಮ ಎಸ್ಟೇಟ್ ಇತ್ತು ಅಲ್ಲಿ, ಕೊಡಗನಹಳ್ಳಿ ಎಸ್ಟೇಟ್ ಅಂತ ಹೇಳಿ. ನಾವು ಸಣ್ಣ ಮಕ್ಳು ಅವಾಗ, ಮಕ್ಳು ಅಂದ್ರೆ ಹಾಲು ಕುಡಿಯೋ ಮಕ್ಳು. ನಮ್ಮ ಅಜ್ಜ ಎಲ್ಲ ಫ್ಯಾಮಿಲಿ ಅಲ್ಲಿದ್ದು. ಆ ತೋಟಗಳಿಗೆ ನಮ್ ತಂದೆ ಎಲ್ಲ ಆವಾಗ ಫೇಸ್ ಮಾಡಿದವರು.
ಹಾ ಅದ್ರ ನಂತರ ಆನೆ ಕಾಟ ಅಲ್ಲಿ ಬೇಡಪ್ಪ ಜಮೀನು ಅಂತ ಮಾರ್ಬಿಟ್ಟು ಇಲ್ಲಿ ಅರೆಹಳ್ಳಿಗೆ ಬಂದಿದ್ ನಾವು. ಈ ಹಾ, ಬೇಲೂರು ಹಾ. ತಾಲೂಕು ಅರೆಹಳ್ಳಿ ಒಂದೇ ತಾಲೂಕು ಹಾ ನಮ್ಗೆ. ಅದ್ರ ನಂತರ ಆನೆಗಳ ಸವಾಸ ಇರ್ಲಿಲ್ಲ, ಒಂದ್ 5 ವರ್ಷದ ಮೇಲೆ ಆನೆಗಳೇ ಇರ್ಲಿಲ್ಲ. ಹಾ ಯಾವಾಗ ಇದು ನಮ್ಮ ಕ್ರಷರ್ಗಳು ಸ್ಟಾರ್ಟ್ ಆಯ್ತು, ಹಾ. ಬಂಡೆಗಳ ಬ್ಲಾಸ್ಟಿಂಗ್ ಸ್ಟಾರ್ಟ್ ಆಯ್ತು ಕಾಡುಗಳಲ್ಲಿ, ಓ ಹೋ ಹೋ. ಆ ಟೈಮ್ ಅಲ್ಲಿ ಅದು ಬೆದರಿದ್ವಿ. ಮತ್ತೆ ಸ್ವಲ್ಪ ಇದು ತುಂಬಾ ಕಾಡುಗಳು ನಾಶ ಆಗಿದಾವೆ. ಕಾಡು ಇವತ್ತು ಕಾಡು ವಿಶ್ವ ಹೌದು ಅರಣ್ಯ ವಿಶಾಲವಾಗಿದ್ದಂತ ದಿನ. ಕಾಡುಗಳನ್ನ ಆವರಿಸ್ಕೊಬಿಟ್ಟಿದ್ದಾರೆ. ಹೌದು, ಇವತ್ತು ಯಾವ ದಿನ ಹೇಳಿ? ಇವತ್ತು ಅರಣ್ಯ ಒಂದು ವಿಶ್ವದ ಅರಣ್ಯ. ನಮ್ಮ ಅರಣ್ಯ ದಿನ. ಹೌದು ಇವತ್ತು ವಿಶ್ವ ಉಳಿಸಿ, ಈಗ ಕಾಡು ಬೆಳೆಸಿ ನಾಡನ್ನು ಉಳಿಸಿ ಅಂತ ಇವತ್ತು ನಾವು ಪ್ರಚಾರ ಮಾಡ್ಬೇಕಿತ್ತು ಲೆಕ್ಕದಲ್ಲಿ. ಹೌದು ಸರ್. ಯಾಕಂತ ಹೇಳಿದ್ರೆ ನಮ್ಮಂಗೆ ಜೀವಿಗಳು ಎಲ್ರೂ ಕೂಡ ಈಗ ಒಂದ್ ಕಡೆಯಿಂದ ರೈತರು ಬೆಳೆ ನಷ್ಟ ಮಾಡ್ತಾ ಇದೆ ಅಂತ ಒಂದು ಬೇಜಾರಾಗುತ್ತೆ, ದಾಳಿ ಮಾಡುತ್ತೆ ಅಂತ ಬೇಜಾರಾಗುತ್ತೆ. ಹೌದು ಅಂದ್ರೆ ಅದಕ್ಕೂ ಒಂದು ಬದುಕೋ, ಈ ಪ್ರಪಂಚದಲ್ಲಿ ಬದುಕೋ ಅಧಿಕಾರ ಇದೆ, ಹೌದು ಸರ್. ಹಕ್ಕು ಇದೆ. ಅದು ಕೂಡ ಒಂದ್ ಜೀವಿ. ನಮಗ್ ಬೇಕಾಗಿರೋದು 3 ಹೊತ್ತು ಊಟ. ಹೌದು ನಾವ್ ಎಷ್ಟ್ ಜನ ಕೊಲೆ ಮಾಡ್ತಾ ಇದ್ದೀವಿ ಇವತ್ತು ದುಡ್ಡಿಗೆ, ಹೌದು ಸರ್. ದರೋಡೆ ಮಾಡ್ತಾ ಇದೀವಿ. ಹೌದು ಇವತ್ತು ಪ್ರಾಣಿಗಳು ಏನ್ ಮಾಡ್ಬೇಕು? 300 kg ಬೇಕು ಒಂದ್ ಹೊತ್ತಿಗೆ. ಹೌದೌದು ಅದು ಕೂಡ ನಾವು ಯೋಚನೆನ ಮಾಡ್ಬೇಕಾಗುತ್ತೆ. ಹೌದು ಪ್ರಾಣಿ ಮೇಲೂ ಆನೆ ಗುಂಡು ಹೊಡೀರಿ ಅಂತಾರೆ ಒಬ್ಬರು. ಹೌದು ಗುಂಡು ಹೊಡಿಯೋದಲ್ಲ, ಈಗ ಒಂದ್ ನಾಯಿನೇ ಹೊಸ ಜಾಗಕ್ಕೆ ನಾವು ಒಬ್ರು ಜಮೀನಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಸಾಕಿರೋ ನಾಯಿನೇ ನಮಗ್ ಕಚ್ಚಕ್ ಬರುತ್ತೆ. ಹೌದು ಬೊಗಳುತ್ತೆ, ಅಟ್ಟಾಡ್ಸ್ಕೊಂಡ್ ಬಂದೇ ಹೌದಾ? ಹೌದು ಈಗ ಒಂದು ಕಾಡಾನೆ, ಕಾಡಲ್ಲಿ ಇರೋ ಆನೆ, ಅದಕ್ಕೆ ತೋಟನು ಕಾಡೆ, ಹೌದು ಅದಕ್ಕೆ ತೋಟ ಅಂತ ಏನ್ ಗೊತ್ತಿದೆ? ಹೌದು ಬೇರೆ ನಾವು ನಮ್ ಜಮೀನದು, ಹೌದು. ಅದಕ್ಕೆ ಅದ್ರದ್ದೇ ಜಮೀನದು. ಹೌದು ಅದು ಅಲ್ಲಿಗೆ ಹೋದಾಗ ನಮ್ಮ ಮೇಲೆ ಅದಕ್ಕೂ ಭಯ ಇರುತ್ತೆ, ದಾಳಿ ಮಾಡಕ್ ಬರುತ್ತೆ, ದಾಳಿ ಮಾಡೇ ಮಾಡುತ್ತೆ. ನಾವು ಸಣ್ಣ ಜೀವಿ, ಅದು ದೊಡ್ಡ ಜೀವಿ. ಹೌದು ಸರ್. ಹೌದು ಖಂಡಿತ. ಹಂಗಾಗಿ ಎಲ್ಲಾರು ಬದುಕಕ್ ಅವಕಾಶ ಇದೆ, ಅದಕ್ಕೂ ಕೂಡ ಒಳ್ಳೇದಾಗ್ಬೇಕು. ಕಾಡ್ ಏನೇ ಇದ್ರು ಅದನ್ನು ಕೂಡ ಕಾಡ್ ಪ್ರಾಣಿಗಳು, ಕಾಡಲ್ಲಿರುವಂತ ಅದಕ್ ಬೇಕಾಗುವಂತ ಆಹಾರ ಅದಕ್ಕೆ ಅಲ್ಲೇ ಸಿಗ್ಬೇಕು ಅಂತ ನನ್ನೊಂದು, ನಾನು ಪ್ರಾಣಿ ಪ್ರೇಮಿನೂ ಹೌದು, ಹಾ ಸರ್. ರೈತನೂ ಹೌದು, ಹಾ ಸರ್. ಒಂದು ಸಮಾಜ ಸೇವೆನೂ ನನ್ನ ಹತ್ರ ಇದೆ. ಎಷ್ಟು ನಮ್ ಕೈಲಾದಷ್ಟು ಒಳ್ಳೇದ್ ಮಾಡಕ್ಕಾಗುತ್ತೆ ಅಷ್ಟು ನಾವು ಒಳ್ಳೇದ್ ಮಾಡ್ಬೇಕಾಗುತ್ತೆ. ಹಾ ಸರ್. ಎಲ್ಲಾ ರೀತಿನೂ ನಾನು ತೊಡ್ಕೊಂಡಿದೀನಿ. ಹಾ ಸರ್. ಆದ್ರೆ ಹೇಳ್ತಾ ಇರೋದಲ್ಲ, ಎಲ್ಲಾ ಜೀವಿಗಳಿಗೂ ಬದುಕಕ್ ಅವಕಾಶ ಇದೆ. ಎಲ್ಲ ಪ್ರಚಾರ ಮಾಡಿ ಇದ್ರದ್ ಬಗ್ಗೆ. Okay. ಯಾಕಂದ್ರೆ ಒಂದು ಎಲ್ರಿಗೂ ಗೊತ್ತಾಗ್ಬೇಕು. ಹೌದು. ಈಗ ನನ್ ಜಮೀನ್ ಹಾಳು ಮಾಡ್ತು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ, ಹೌದು ಆಯ್ತಾ? ಹಾ ನನ್ನ ವರ್ಷ ಪೂರ್ತಿ ನಾನು ಅದ್ರಲ್ಲಿ ತಿನ್ಬೇಕಂತ ನಾನು ಇವತ್ ಮಾಡ್ತಾ ಇದ್ದೀನಿ. ಇವತ್ತು ಅದ್ರ ಜೀವ ಉಳಿಸ್ಕೊಳಕ್ ಅದು ಹೋರಾಡ್ತಾ ಇದೆ. ಹೋರಾಡ್ತಾ ಇದೆ. ಹೌದು ಸರ್. ಹೌದು ಅದ್ರ ಆ ಒಂದು ಹೊಟ್ಟೆ ಹಸು ನೀಗಿಸ್ಕೋ, ಅಷ್ಟು ದೊಡ್ಡ ಹೊಟ್ಟೆ ಕೊಟ್ಟಿದ್ದಾನೆ ದೇವ್ರು. ಹೌದು ದೇವರೇ ಅದಕ್ಕೆ ಬಿಟ್ಟಿದ್ದಾನೆ ಪ್ರಪಂಚದಲ್ಲಿ. ಹೌದು ಅದು ನಾವು ಯೋಚನೆ ಮಾಡ್ಬೇಕಂತ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ. ನನ್ ಮೇಲೆ ಯಾರು ನಿಷ್ಠೂರ ಆದ್ರೂ ಪರವಾಗಿಲ್ಲ, ಇದು ಎಲ್ರೂ ಪಾಸಿಟಿವ್ ಆಗಿ ಒಂದು ಯೋಚನೆ ಮಾಡ್ಲಿ ಅಂತ ಹೌದು ಹೇಳಿ ಸರ್. ಹೌದು ಆ ಕಾಡನ್ನ ಸೃಷ್ಟಿ ಮಾಡ್ಲಿಕ್ಕೆ ಕಾರಣ ಆಗಿರೋದೇ ಆನೆಗಳಂತಾನು ಹೇಳ್ಬೋದು. ಆನೆಗಳಿಗೆ ಇವತ್ತು ನಾವು ಜಾಸ್ತಿ ಆಗಿದ್ದೀವಿ. ಹೌದು ಕಾಡಲ್ಲೆಲ್ಲ ಮನೆ ಮಾಡ್ತಾ ಇದೀವಿ, ಹೌದು ಕಾಡಲ್ಲಿ ಹೋಗಿ ಬಂಡೆ ಹೊಡಿತಾ ಇದೀವಿ. ಹೌದು ಕಾಡಿನ ಯಾಕೆ? ನಮಗ್ ಭಾಗಗಳನ್ನ ನಾವು ಮನೆ ಅವತ್ತು ಕಟ್ಟಕ್ ನಮಗ್ ಕಲ್ಬೇಕು, ಹೌದು ಅಲ್ಲೋಗಿ ಬ್ಲಾಸ್ಟ್ ಮಾಡ್ತಾ ಇದೀವಿ. ಹೌದು ಆಯ್ತಾ? ಹೌದು ಸರ್. ಇದನ್ನೆಲ್ಲ ನಮ್ದು ರೆಸಾರ್ಟ್ಗಳು, ರೆಸಾರ್ಟ್ಗಳು. ಹೌದು ಅಲ್ಲೋಗಿ ಮ್ಯೂಸಿಕ್ ಹಾಕ್ತಾ ಇದೀವಿ. ಕಾಡ ಅಂಚಿಗೆ ಅಂದ್ರೆ ಕಾಡಿನ ಅಂಚಿನ ಭಾಗಗಳಲ್ಲೇ ನಾವು ರೆಸಾರ್ಟ್ಗಳು ಮಾಡ್ತಾ ಇದೀವಿ, ಜಾಗಗಳು. ಈಗ ನಾನ್ ಹೇಳಿರೋ ಮಾತಿಗೆ ಕ್ರಷರ್ ಮಾಡೋರಿಗೆ ಬೇಜಾರಾಗ್ಬೋದು, ಹೌದು. ರೆಸಾರ್ಟ್ ಮಾಡೋರಿಗೆ ಬೇಜಾರಾಗ್ಬೋದು. ಹೌದು ಕಾಡಲ್ಲಿ ಹೌದು ಪರ್ಮಿಷನ್ ಕೊಟ್ಟವ್ರು ಯಾರು? ಹೌದು ಆಯ್ತಾ? ಇವತ್ತು ಕಾಡಾನೆಗಳಿಗೆ ಸ್ವಲ್ಪ ಜನ ಇದಾರೆ ನೋಡಿ. ನಾನು ಇವತ್ತು ಒಬ್ರು ರೈತರು ಜಮೀನಿಗೆ ಬಂದ್ರೆ ನಾವು ಕೂಡ ಓಡಿಸ್ತೀವಿ, ಆದ್ರೆ ಯಾವ ರೀತಿ ಓಡಿಸ್ಬೇಕೋ ಅದೇ ರೀತಿ ಓಡಿಸ್ತೀವಿ. ಅದಕ್ಕೆ ರ್ಯಾಶ್ ಮಾಡೋದು, ಹೌದು ಅದಕ್ಕೆ ಕೀಟ್ಲೆ ಮಾಡೋದು, ಇದನ್ನ ನಾವು ಮಾಡಕ್ ಹೋಗಲ್ಲ. ಯಾವ ರೀತಿ ಅದಕ್ಕೆ ನೈಸಿಂದ ಯಾವ ರೀತಿ ಅದಕ್ಕೆ ನೋಡಿ ಪಟಾಕಿ ಹೊಡೆದ್ರೆ ಅಷ್ಟೇ ತೋಟ ಹಾಳು ಮಾಡೋಗುತ್ತದು. ಹಾ ಕೋವಿ ಗುಂಡಲ್ ಹೊಡೆದ್ರೆ ಮೇಲೆ ಫೈರಿಂಗ್ ಮಾಡಿ ಅದಕ್ಕೆ ಏನಾದ್ರು ತೊಂದ್ರೆ ಕೊಟ್ರೆ ಇಡೀ ತೋಟ ಹಾಳು ಮಾಡುತ್ತೆ. ನಮ್ಮ ಮಾವನ್ ಮನೆ ತೋಟನೂ ಇದೆ, ಅವ್ರು ಏನು ಮಾಡಲ್ಲ. ರಸ್ತೆ ಪಟ್ಟೆಯಲ್ಲಿ ಒಂದು ದಾರಿ ಬಿಟ್ಟಿರ್ತಾರೆ ತೋಟದಲ್ಲಿ, ಅದೇ ದಾರಿಲಿ ಸೀದಾ ಅದಕ್ಕೆ ಏನ್ ಬೇಕು ತಿನ್ಕೊಂಡು ಸೀದಾ ಹೋಗ್ತಾ ಇರುತ್ತೆ. ಓ ಹಾಗೆ. ಅಷ್ಟೇ. ಅಂದ್ರೆ ಅದಕ್ಕೆ ನಾವು ಯಾವ ರೀತಿ ಒಂದು ಪ್ರಾಮುಖ್ಯತೆ ಕೊಡ್ತೀವಿ, ಅದು ಅಷ್ಟೇ ನಮಗೆ ಪ್ರಾಮುಖ್ಯತೆ ಇಲ್ಲಿ ಕೊಡುತ್ತೆ. ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ತೋಟಗಳಲ್ಲಿ 30-40 ಆನೆಗಳು ಒಂದೇ ಗುಂಪಲ್ಲಿದ್ದು ಒಂದೇ ದೊಡ್ಡ ತೋಟಗಳಲ್ಲಿ ಕೂಲಿ ಕಾರ್ಮಿಕರ ಮೇಲೆ ಏಕಾಏಕಿ ಒಂಥರ ದಾಳಿ ಆಗ್ತಾ ಇದೆ. ಇದೇನಾಗ್ತಾ ಇದೆ ಅಂದ್ರೆ ಮಾಹಿತಿ ಕೊರತೆ ಕೂಡ ಇದೆ ಇದ್ರಲ್ಲಿ. ಎಲ್ಲ ಆನೆ ಇದಾವನ್ನೋ ಟ್ರಾಕ್ ಮಾಡೋದು, ಎಲ್ಲಿದೆ ಅಂತ ಕರೆಕ್ಟ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಾನು ಅಲ್ಲ ಹೋಗಲ್ಲ. ಈಗ ಮಾಹಿತಿ ಇದ್ದು ಕೂಡ ನಾನು ಕೆಲ್ಸಕ್ಕೆ ಜನಗಳಿಗೆ ಕೆಲಸ ಕೊಟ್ಟಿದ್ದೀನಿ. ಒಂದು DC ಅವ್ರ ತೋಟದಲ್ಲಿ ಒಂದು ಇದಾಯ್ತು, ಜನಗಳ ಮೇಲೆ ದಾಳಿ ಆಯ್ತು, ಆನೆ ಇದೆ ಅಂತ ಮೆಸೇಜ್ ಇದೆ. ಅಲ್ಲಿಯ ರೈತರು ಓನರ್ ಕೆಲಸ ಕೊಟ್ಟಿದ್ದಾರೆ. ಇವತ್ತು ರೈತರು ಇವತ್ತು ಹೇಳ್ತಾರೆ ನಮ್ ತೋಟದ ಕೆಲಸ ಆಗ್ಬಾರ್ದಾ, ನೀವು ಆನೆನ ಓಡಿಸಿ ಅಂತಾರೆ. ಈಗ ಪ್ರಾಣ ಹೋಗಿದ್ಯಾರ್ದು? ಕೂಲಿ ಕಾರ್ಮಿಕರು. ಹೌದು. ಅವ್ರಿಗೆ ಪೆಟ್ಟಾಗಿ ಸರ್ಕಾರದಿಂದ ಬರೀ ಚಿಕಿತ್ಸೆ ದುಡ್ಡು ಬರ್ತಾ ಇದೆ. ಇವತ್ತು ರೈತರು ಯಾರು ಕೂಡ ಈಗ ಲೇಬರಿಗೆ ಏನಾರ ಆದ್ರೆ ₹1 ಯಾರು ಕೊಡಲ್ಲ. ಹೌದು.
ಇವತ್ತು ಆ ಕಷ್ಟ ಬಂದಿರೋದು ಕೂಲಿ ಕಾರ್ಮಿಕರ ಒಂದ್ ಮುಖ ನೋಡಿ ಇವತ್ತು ಈ ಕೆಲಸನ ನಾವು ಮಾಡ್ಬೇಕು. ಇವತ್ತು ಕಾಡಾನೆನ ಕಾಡಿಗೋಡ್ಸನ ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಪಡ್ಬೇಕಂತ ಅಷ್ಟ್ ಹೇಳ್ತೀನಿ ನಾನು. ಹೌದು ಸರ್, ಹೌದು ಸರ್. ನಮ್ಮ ಒಂದು ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಅಂತ ನಾವೇನೊಂದು ಟೀಮ್ ಮಾಡಿದೀವಿ. ನಮ್ಮ ಟೀಮ್ ಉದ್ದೇಶನೂ ಕೂಡ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಪರಿಸರನ ಕಾಪಾಡ್ಲಿಕ್ಕೆ ಅಂತಾನೆ ಒಂದು ಸಂಘ ಕಟ್ಕೊಂಡು ನಾವು ಒಂದು ಟೀಮ್ ಮಾಡಿದೀವಿ. ರೀತಿ ನೀವು ಅಲ್ಲಿ ಆನೆಗಳ ಬಗ್ಗೆ ಕಾನ್ಸಂಟ್ರೇಷನ್ ತೋರಿಸ್ತಾ ಇದ್ದೀವಿ ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಗಳು ಮತ್ತೆ ಒಂದು ಮಾತುಗಳು ನಿಮ್ದು ನನಗೆ ಸಖತ್ ಇಷ್ಟ ಆಯ್ತು. ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಅನ್ಬಿಟ್ಟು ಕಾಲ್ ಮಾಡಿದೆ ಸರ್. ಏನು ಇಲ್ಲ, ಒಳ್ಳೆ ವಿಚಾರ. ಇದು ಒಂದು ಜ್ಞಾನ ಇಟ್ಕೊಳ್ಳಿ. ಏನೇ ಸೋಷಿಯಲ್ ಮೀಡಿಯಾ ಇದ್ರು ಇವತ್ತು ಜನ ಸೋಷಿಯಲ್ ಮೀಡಿಯಾನ ತುಂಬಾ ಇಷ್ಟ ಪಡ್ತಾ ಇದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಎಲ್ಲಾ ಎಪಿಸೋಡ್ ನ ನ್ಯೂಸ್ ಚಾನಲ್ ಇವತ್ತು ಜನ ನೋಡಕ್ ಕಮ್ಮಿ ಮಾಡಿದ್ದಾರೆ. ಹೌದು ಸರ್, ಇವತ್ತು ಭೀಮನ್ಗೆ ಡಾಟ್ ಆಗಿದ್ದು ನಿನ್ನೆ ವಿಡಿಯೋ ವೈರಲ್ ಆಗಿರೋದು ಸ್ವಲ್ಪ ನ್ಯೂಸ್ ಚಾನಲ್ ಅಲ್ಲಿ ವಿಕ್ರಾಂತ್ ಅಂತ ಹಾಕಿದ್ದಾರೆ. ಹೌದು, ಆಯ್ತಾ. ಇಂತ ವಿಚಾರಗಳು ಇಲ್ಲ. ಏನ್ ಸತ್ಯಾಂಶ ಇದೆಯೋ ಅದನ್ನ ಬಯಲ್ ಮಾಡಿ. ಏನ್ ಸತ್ಯಾಂಶ ಇದೆಯೋ ಅದನ್ನೇ ತೋರಿಸಿ. ಜನ ಅದನ್ನೇ ಇಷ್ಟಪಡೋದು. ಇವತ್ತು ಸುಳ್ಳ ಇವತ್ತು ಸೋಷಿಯಲ್ ಮೀಡಿಯಾ ಡ್ಯಾಮೇಜ್ ಆಗ್ಬಾರ್ದು ಅಂತ ಹೇಳಿದ್ರೆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಏನೇ ಆಗಿರ್ಬೋದು, ವ್ಯೂಸ್, ಲೈಕ್ಸ್ ನ ಫಸ್ಟ್ ನೋಡಕ್ ಹೋಗ್ಬೇಡಿ. ಸುಳ್ಳು ಸುದ್ದಿ ಹಾಕಿ ಇವತ್ತು ಏನೇ ಇದ್ರು ಸತ್ಯಾಂಶನ ಜನಗಳಿಗೆ ತೋರಿಸಿ. ಯಾವ್ದು ನಮ್ಗೆ ಕೊರತೆನೇ ಇರಲ್ಲ. ನಾವು ನ್ಯೂಸ್ ಹಾಕೊಂಡು ನೋಡ್ಬೇಕಂತಾನೆ ಇರಲ್ಲ. ಡೈರೆಕ್ಟ್ ಆಗಿ ಲೈವ್ ನೋಡ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದು ಸರ್, ಹೌದು. ಪ್ರತಿಯೊಂದಕ್ಕೂ ಇವಾಗ ಸೋಷಿಯಲ್ ಮೀಡಿಯಾನೇ ಒಂದು ಪ್ರಮುಖ ಒಂದು ಕೇಂದ್ರ ಬಿಂದು ಆಗಿದೆ ಇವತ್ತಿನ ಕಾಲಕ್ಕೆ. ಕೇಂದ್ರ ಬಿಂದು ಆಗಿದೆ. ಹೌದು, ಹೌದೌದು. ನಾವು ಮುಂಚೆ ಎಲ್ಲ ನ್ಯೂಸ್ ನೋಡಿದ್ರೆ ನಮ್ಗೆ ನ್ಯೂಸ್ ಇಂದ ಇನ್ಫಾರ್ಮೇಶನ್ ನಾವು ನ್ಯೂಸ್ ಅಲ್ಲಿ ನೋಡಕ್ಕೆ ಸಂಜೆ 9 ಗಂಟೆ ಕಾಯ್ಬೇಕು. ನನ್ ಮುಖ ಬರುತ್ತಾ ಇವತ್ ಕ್ಯಾಮ್ರಾ ಇಟ್ಕೊಂಡ್ ಬಂದ್ರ ಅಂತ ಹೇಳಿ. ಹೌದು, ಇವಾಗ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಬಂದಿರೋದ್ರಿಂದ ಕರಿಯಕ್ಕೇನೆ ಏನೋ ನಾವು ಕೊಡ್ಬೇಕಿತ್ತು. ಹೌದು, ಸತ್ಯ ಮಾಹಿತಿ ಕೊಡಕ್ಕೂ ನಾವು ಅವ್ರಿಗೇನಾದ್ರೂ ಹಾಕ್ಬೇಕು ರೋಡಲ್ಲಿ. ಹೌದು. ಇದು ಬೇಜಾರಾಗ್ಬೋದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ. ಯಾಕಂದ್ರೆ ನಾನು ಹಳ್ಳಿಲಿ ಬೆಳ್ದಿರೋದು. ನಾನು ಇಲ್ಲಿ ಹಳ್ಳಿಲಿ ಬೆಳ್ದಿದ್ದೀನಿ. ಇಲ್ಲ ಆಗಿರುವಂತ ರಸ್ತೆ ಕೆಲಸ, ಕಾಮಗಾರಿ ಕೆಲಸ ಆಗಿರ್ಬೋದು, ಸ್ಕೂಲ್ ರಸ್ತೆ, ಮಕ್ಕಳು ಸ್ಕೂಲ್ ರಸ್ತೆ ಆಗಿರ್ಲಿಲ್ಲ. ಯಾವ್ದೇ ನ್ಯೂಸ್ ಚಾನೆಲ್ಗಳು ಬಂದಿಲ್ಲ ನಮ್ಗೆ. ಯಾವ್ದೇ ನ್ಯೂಸ್ ಚಾನಲ್ ಸರ್ಕಾರಕ್ಕೆ ತೋರಿಸುವಂತ ಕೆಲಸ ಮಾಡಿಲ್ಲ. ಇದೇ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆ ಕೆಲಸನ ಮಾಡಿ ತೋರಿಸಿದೀನಿ. ಕೈಯಲ್ಲಿ ಏನು ನನ್ಗೆ 4 ಜನಕ್ಕೆ ಒಳ್ಳೇದ್ ಮಾಡಕ್ ಆಗುತ್ತಾ ಆ ಕೆಲಸನ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದೊಂದು ಸೇವೆ ನಂದು. ಸರ್, ತುಂಬಾ ಖುಷಿ ಆಯ್ತು. ನೀವು ಹೇಳ್ತಾರಂತ ಒಂದು ಪ್ರತಿಯೊಂದು ನಮ್ಗೆ ಒಂಥರ ಮುಂದೆ ಒಂದು ಈಗಿನ ಪೀಳಿಗೆಯವರಾಗ್ಲಿ, ಮುಂದಿನ ಪೀಳಿಗೆಯವರಾಗ್ಲಿ ನಮ್ಗೆಲ್ಲ ಇನ್ನೊಂದು ಮಾತು ಹೇಳ್ತೀನಿ. ಸ್ವಲ್ಪ ಜನ ಕಾಲೆಲ್ಲವರು, ಸ್ವಲ್ಪ ಜನ ಏನೋ ಹೇಳೋರು ಇರ್ತಾರೆ. ಹೌದು. ಕುದುರೆ ಹೆಂಗೇಳಿ, ಕುದುರೆ ಆ ಕಡೆ ಈ ಕಡೆ ನೋಡಿದ್ರೆ ಓಡಲ್ಲ, ಮುಂದಕ್ಕೆ ಗುರಿ ದಾಟಲ್ಲ. ಇಟ್ಕೊಡಿ. ಸ್ಟ್ರೈಟ್ ಆಗಿ ನೋಡಿದ್ರೆ ನಿಮ್ಮೂರಲ್ಲೇ ನಿಮ್ ಬಡ್ಡೆಲ್ಲೇ ನಿಮ್ ಶತ್ರುಗಳು ಇರ್ತಾರೆ. ಅವ್ರ ಕೈಯಲ್ಲಿ ಆಗೋದಿಲ್ಲ. ಹೌದು, ಕೈಯಲ್ಲಿ ಮಾಡೋರಿಗೂ ಮುಂದೆ ಹೋಗಕ್ಕೆ ಬಿಡೋದಿಲ್ಲ. ಹೌದು ಸರ್, ಸತ್ಯವಾದ. ಅಷ್ಟೇ. ನೀವ್ ಏನೇ ಮಾಡ್ಬೇಕಂದ್ರು, ಏನು ಬೇಕಾದ್ರೆ ಈಗ ನೀವು ರಸ್ತೆಯಲ್ಲಿ ಹೋಗ್ತಾ ಇದ್ದೀರಾ. ಈಗ ನಾನು ಕೆಟ್ಟದಾಗ ಹೇಳ್ತಾ ಇಲ್ಲ. ಇದೇನಾದ್ರು ದೊಡ್ಡ ಇಶ್ಯೂನೂ ಆಗ್ಬೋದು. ನಮ್ಗೆ ಬ್ಯಾಡ್ದಿದ್ದವರು ನಮ್ ವಿರೋಧಿಗಳು. ನನ್ ಲೆಕ್ಕಾಚಾರ ಒಂದ್ ನಾಯಿ ಒಳ್ಳೆ ಪ್ರಾಣಿ. ಹೌದು ಸರ್. ಆಯ್ತಾ, ಬೊಗಳ್ತಾ ಇರತ್ತೆ. ನಮ್ ವಿರೋಧಿಗಳು ಒಳ್ಳೆಯರೆ. ಅದು ಬೊಗಳೋದು ಬಿಡಲ್ಲ. ಯಾವ್ದೇ ರೀತಿ ನಿಮ್ ಕೆಲ್ಸನ ನೀವು ಗುರಿ ಮುಟ್ಬೇಕಂದ್ರೆ ನಿಮ್ ಪಾಡಿಗೆ ನೀವು ಹೋಗ್ತಾ ಇರೋದು, ಏನು ಮಾಡಲ್ಲ. ಹೌದು ಸರ್, ಹೌದು. ಏನು ಆಗೋದು ಇಲ್ಲ. ನಿಮ್ ಗುರಿ ನೀವು ಮುಟ್ತೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಕಾಮೆಂಟ್ ಗಳಲ್ಲೂ ಈಗ ನೀವು ಸತ್ಯಾಂಶನೇ ಹಾಕಿದ್ರೆ ಅದಕ್ಕೆ ಒಬ್ಬ ಏನಾದ್ರು ಒಂದು ಕಾಲ್ ಎಳೆಯುವಂತ ಮೆಸೇಜ್ ನಿಮ್ಗೆ ಹಾಕ್ತಾನೆ. ಹೌದು ಸರ್, ಕಾಮೆಂಟ್ ನ ಹಾಕ್ತಾನೆ. ಅದೆಲ್ಲ ಏನು ನೋಡಕ್ ಹೋಗ್ಬೇಡಿ. ಸರ್, ಏನ್ ನಿಮ್ ಕೆಲ್ಸ ಇದೆ, ನಿಮ್ ಏನ್ ಸಮಾಜ ಸೇವೆ ಇದೆ, ನೀವ್ ಏನ್ ಅನ್ಕೊಂಡಿದ್ರನ್ನ ಅದು ಸಾಧಿಸಿ ತೋರಿಸಿ. ಒಳ್ಳೇದಾಗಿದೆ. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಆತರ ನಾವೇನು ದೊಡ್ಡ ಮನುಷ್ಯರಲ್ಲ. ಒಂದ್ ಟೈಮಲ್ಲಿ ಆಸ್ತಿವಂತರು. ಈಗ ನಮ್ಮ ಹುದ್ದೆಯಲ್ಲಿ ನಿಯತ್ತಾಗಿ ನಮ್ಮ ಇದ್ರಲ್ಲಿ ನಾವು ದುಡಿಮೆ ಮಾಡ್ಕೊಂಡು, ಈಗ ಜಿಯಾಲಜಿಸ್ಟ್ನು, ನೀರ್ ಪಾಯಿಂಟ್ 4 ಜನ ಇಲ್ಲಿ ನಮ್ ಡಿಸ್ಟಿಕ್ ಅಲ್ಲಿ ಎಲ್ರಿಗೂ ರೈತರಿಗೆ ಒಳ್ಳೆ ಮಾಡುವಂತ ಒಳ್ಳೆ ನೀರ್ ಕೊಟ್ಟಿದೀವಿ ಎಲ್ಲಾ ಕಡೆ. ನಾನ್ ಕೊಟ್ಟಿದ್ದಲ್ಲ, ದೇವ್ರು ಕೊಟ್ಟಿದ್ದು. ಪಾಯಿಂಟ್ ಮಾಡೋ ಕೆಲಸ ನಂದು. ಒಳ್ಳೆ ಪಾಯಿಂಟ್ ಹಾಕೊಡ್ಬೇಕು, ಯಾರಿಗೂ ಲಾಸ್ ಆಗ್ಬಾರ್ದು ಅನ್ನೋ ರೀತಿಲಿ ತುಂಬಾ ಒಂದು ಸೇವೆನೆ ಅದೂನು. ಅಂದ್ರೆ ಅವ್ರು ಖುಷಿಯಾಗಿ ಕೊಡುವಂತ ನಮ್ಗೆ ಒಂದು ಕಾಣಿಕೆ ಅಂತ ಹೇಳ್ತೀನಿ ನಾನು ಅಷ್ಟೇ. ಅದುವರೆಗೂ ಎಲ್ಲ ಅದು ಒಂದು ಒಳ್ಳೇದಾಗುತ್ತೆ. ರೈತರಿಗೆ ಒಳ್ಳೇದ್ ಮಾಡುವಂತ ಕೆಲಸನ ಅದೂನು. ಓಕೆ ಸರ್, ಓಕೆ, ಏನಿಲ್ಲ. ಓಕೆ ಸರ್. ತುಂಬಾ ಧನ್ಯವಾದಗಳು ಸರ್.